ವೀಕ್ಷಕರೇ, ಖುಷೀಸ್ ಹೆಲ್ತ್ ಕಿಚನ್ ಅಂಡ್ ಇನ್ಫಾರ್ಮೇಶನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಎಪಿಸೋಡ್ ನಲ್ಲಿ ನಮ್ಮ ಕಾಲಿನ ಪಾದದ ಬಿರುಕುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಅದರಿಂದ ಆಗುವಂತಹ ತೊಂದರೆಗಳು ಹಾಗೂ ಅದಕ್ಕೆ ಪರಿಹಾರಗಳನ್ನು ಕೂಡ ಈ ಎಪಿಸೋಡ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ತಮ್ಮ ಕಾಲಿನ ಪಾದ ಬಿರುಕು ಬಿಡೋದು ಅಥವಾ ಹೊಡ್ಕೊಳ್ಳೋದು ಅಂತ ಕೂಡ ಕರಿತೀವಿ. ಇದು ಸಾಮಾನ್ಯವಾಗಿ ಕಾಡುತ್ತೆ. ಹೆಚ್ಚಾಗಿ ನಿಂತು ಕೆಲಸ ಮಾಡೋರಿಗೆ ಇದು ತುಂಬಾನೇ ತೊಂದರೆ ಕೊಡುತ್ತೆ. ಕಾಲಿನ ಪಾದ ಬಿರುಕು ಬೀಳೋದಕ್ಕೆ ಅದು ಹೆಚ್ಚಾದ್ರೆ ರಕ್ತ ಬರೋದು, ನಿಂತ್ಕೊಳ್ಳೋಕಾಗದೆ ನಡೆಯೋಕಾಗದೆ ತೊಂದರೆ ಆಗೋದು, ಇದು ಎಲ್ಲರಲ್ಲಿ ಕಾಡುತ್ತೆ. ಇದಕ್ಕೆ ಕಾರಣ ನಾವು ನಮ್ಮ ಪಾದಗಳನ್ನ ಸರಿಯಾಗಿ ಆರೈಕೆ ಮಾಡ್ಕೊಳ್ದೆ ಇರೋದು. ಈಗ ಕಾಲಿನ ಪಾದಗಳು ಒಡೆದುಕೊಳ್ಳೋದಕ್ಕೆ ಏನು ಪ್ರಮುಖ ಕಾರಣಗಳು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ತ್ವಚೆ ಒಣಗೋದ್ರಿಂದ ಬಿರುಕು ಬಿಡೋದಕ್ಕೆ ಸ್ಟಾರ್ಟ್ ಆಗತ್ತೆ. ಅತಿಯಾದ ಶರೀರದ ತೂಕವು ಕೂಡ ಇದಕ್ಕೆ ಕಾರಣ ಆಗತ್ತೆ. ನಮ್ಮ ಅನಾರೋಗ್ಯಕರ ಆಹಾರ ಪದ್ಧತಿ, ಸರಿಯಾದ ಚಪ್ಪಲಿ ಅಥವಾ ಶೂಗಳನ್ನ ಬಳಸದೇ ಇರೋದು, ಕೆಲವರಿಗೆ ಚರ್ಮದ ಕಾಯಿಲೆಯಿಂದ ಕೂಡ ಕಾಲಿನ ಪಾದಗಳು ಒಡೆದುಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಗರ್ಭಿಣಿಯರಿಗೆ, ಸ್ವಲ್ಪ ವಯಸ್ಸಾದವರಿಗೂ ಕೂಡ ಇದು ಹೆಚ್ಚಾಗಿ ಬಾಧಿಸುತ್ತೆ. ಕೊನೆಯದಾಗಿ ಚಳಿಗಾಲದಲ್ಲಂತೂ ಇದು ತುಂಬಾನೇ ಕಾಡುತ್ತೆ. ಹಾಗೆ ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ನೀರನ್ನ ಕುಡಿದೇ ಇರೋದು ಕೂಡ ಒಂದು ಪ್ರಮುಖ ಕಾರಣ ಆಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಕಾರಣಗಳು ನಮ್ಮ ಪಾದಗಳು ಒಡ್ಕೊಳ್ಳೋದಕ್ಕೆ ಅಂತ. ಹಾಗಿದ್ರೆ ಈ ಸಮಸ್ಯೆಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು, ನಮ್ಮ ಆಹಾರದಲ್ಲಿ ಏನ್ ಬದಲಾವಣೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಸರಳ ಮನೆ ಮದ್ದುಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಅಲೋವೆರಾ ಜೆಲ್ ಅನ್ನ ನಿಮ್ಮ ಪಾದ ಎಲ್ಲೆಲ್ಲಿ ಒಡ್ಕೊಂಡಿದೆ ಆ ಜಾಗಕ್ಕೆ ಹಚ್ಕೋಬೇಕು. ನೀವು ಹೋಲ್ ನೈಟ್ ಬಿಟ್ರು ಕೂಡ ಒಳ್ಳೇದು. ಇದರಿಂದ ನಿಮ್ಮ ಕಾಲಿನ ಪಾದದ ಚರ್ಮ ಮಾಯಿಶ್ಚರೈಸ್ ಆಗತ್ತೆ ಹಾಗೂ ಒಡ್ಕೊಂಡಿರೋದು ರಿಕವರ್ ಕೂಡ ಆಗತ್ತೆ. ಎರಡನೇದಾಗಿ ಅರ್ಧ ಬಕೆಟ್ ಬಿಸಿ ನೀರಿಗೆ 1-2 ಸ್ಪೂನ್ ಉಪ್ಪು ಹಾಕೊಳ್ಳಿ. ಅದನ್ನ ಕಲಸಿ ನಿಮ್ಮ ಪಾದಗಳನ್ನ ಬಕೆಟ್ ನಲ್ಲಿ ಇಟ್ಟು 15-20 ನಿಮಿಷ ಕಾಲನ್ನ ಬಕೆಟ್ ನಲ್ಲೇ ನೆನೆಸಿ. ನಂತರ ಪಾದಗಳು ಎಲ್ಲೆಲ್ಲಿ ಹೊಡ್ಕೊಂಡಿದೆ ಅದನ್ನ ಫ್ಯೂಮಿಸ್ ಸ್ಟೋನ್ ಅಥವಾ ಫ್ಯೂಮಿಸ್ ಕಲ್ಲು, ಇಲ್ಲಿ ನೋಡಿ ಈ ಕಲ್ಲು ಎಲ್ಲಾ ಸ್ಟೋರ್ಗಳಲ್ಲೂ ಅಥವಾ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗುತ್ತೆ. ಈಗಾಗ್ಲೇ ನಿಮ್ಮ ಕಾಲು 20 ನಿಮಿಷ ನೆಂದಿರೋದ್ರಿಂದ ಪಾದ ಮೃದುವಾಗಿರುತ್ತೆ. ಅದನ್ನ ಚೆನ್ನಾಗಿ ಈ ಕಲ್ಲಿನಿಂದ ಉಜ್ಜಿ. ಇದರಿಂದ ಡ್ರೈ ಆಗಿರೋ ಚರ್ಮ ಪಾದದಿಂದ ಬಂದು ಬಿಡುತ್ತೆ ಹಾಗೂ ಅದಕ್ಕೆ ತುಪ್ಪ ಅಥವಾ ತೆಂಗಿನ ಎಣ್ಣೆ ಹಚ್ಕೊಂಡು ಮಲ್ಕೊಳ್ಳಿ. ಇದು ಯಾರಿಗೆಲ್ಲ ತುಂಬಾ ಕ್ರ್ಯಾಕ್ ಆಗಿದೆ ಅವರು ಈ ಮೆಥಡ್ ಪ್ರಯತ್ನ ಮಾಡಿ. ಇದು ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಈ ಮನೆ ಮದ್ದಿನ ಜೊತೆಗೆ ವೀಕ್ಷಕರೇ, ದೈನಂದಿನ ನಿಮ್ಮ ಚಟುವಟಿಕೆಯಲ್ಲೂ ಕೂಡ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ, ಕಾಲಿಗೆ ಯಾರಿಗೆಲ್ಲ ಇನ್ಫೆಕ್ಷನ್ ಅಥವಾ ಶುಗರ್ ಪೇಷಂಟ್ ಗಳಿರ್ತಾರ ಅವರು ಮನೆಯಲ್ಲೇ ಚಪ್ಪಲಿ ಅಥವಾ ಶೂ ಅನ್ನ ಬಳಸೋದ್ರಿಂದ ನಿಮ್ಮ ಕಾಲುಗಳು ಸುರಕ್ಷಿತವಾಗಿರುತ್ತೆ. ಎರಡನೇದಾಗಿ, ಪ್ರತಿದಿನ ಮಲ್ಗೋಕು ಮುಂಚೆ ಅಲೋವೆರಾ ಜೆಲ್ ಅಥವಾ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ ಮಲ್ಕೊಳ್ಳಿ. ನಂತರ ದಿನನಿತ್ಯ ಪೋಷಕಾಂಶಯುಕ್ತ ಆಹಾರವನ್ನ ಸೇವಿಸಬೇಕು. ಹಾಗೆ ಅದ್ರ ಜೊತೆ ನೀರನ್ನು ಕೂಡ ಚೆನ್ನಾಗಿ ಕುಡಿಬೇಕು. ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಕಾಲು ಒಡೆಯುವುದು ಕ್ರಮೇಣ ಕಮ್ಮಿ ಆಗುತ್ತೆ. ಮತ್ತೊಂದು ಸೂಕ್ಷ್ಮ ವಿಚಾರ ಏನಂದ್ರೆ ವೀಕ್ಷಕರೇ, ಯಾರೆಲ್ಲ ಡಯಾಬಿಟಿಸ್ ಪೇಷಂಟ್ ಇರ್ತೀರಾ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಒಂದು ಸಣ್ಣ ಗಾಯ ಕೂಡ ಅವರಿಗೆ ವಾಸಿಯಾಗೋದು ತುಂಬಾನೇ ಕಷ್ಟ ಆಗತ್ತೆ. ಅಂತವರು ಡಾಕ್ಟರ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಕಾಲಿಗೆ ಬಿರುಕು ಎಷ್ಟೆಲ್ಲ ತೊಂದರೆ ಕೊಡುತ್ತೆ ಅಂತ. ಇವತ್ತಿನ ಎಪಿಸೋಡ್ ನಲ್ಲಿ ನಿಮ್ಗೆ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಇನ್ಫಾರ್ಮೇಶನ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಮತ್ತಷ್ಟು ಹೆಲ್ದಿ ಫುಡ್ ಹಾಗೂ ಹೆಲ್ದಿ ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.